ರಾಜ್ಯದ ಜನರೇ ಹುಷಾರ್ ಹುಷಾರ್ ಹುಷಾರ್. ರಾಜ್ಯಾದ್ಯಂತ ಇನ್ನು 3 ದಿನ ಸುರಿಯಲಿದೆ ಭಾರಿ ಮಳೆ. ಕರ್ನಾಟಕ ನೈಸರ್ಗಿಕ ವಿಪತ್ತು ಮತ್ತು ನಿರ್ವಹಣಾ ಇಲಾಖೆಯಿಂದ ಮಹತ್ವದ ಆದೇಶ ಬಂದಿದೆ. ರಾಜ್ಯದ ಜನರೇ ಹುಷಾರಾಗಿರಿ, ಯಾಕಂದ್ರೆ ರಾಜ್ಯಾದ್ಯಂತ ಇನ್ನು 3 ದಿನ ಸುರಿಯಲಿದೆ ಭಾರಿ ಮಳೆ. ಕರ್ನಾಟಕ ನೈಸರ್ಗಿಕ ವಿಪತ್ತು ಮತ್ತು ನಿರ್ವಹಣಾ ಕೇಂದ್ರದಿಂದ ಈ ಬಗ್ಗೆ ಹೇಳಿಕೆ ಬಂದಿದೆ. ಮೇ 19ರಿಂದ 22ರವರೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ. ಮೇ 20ರಂದು ಕರಾವಳಿ ಭಾಗದಲ್ಲಿ ಧಾರಾಕಾರ ವರ್ಷಧಾರಿಯ ಸೂಚನೆ ಇದೆಯಂತೆ. ಬೆಳಗಾವಿ, ಧಾರವಾಡ, ಹಾವೇರಿ, ಬಾಗಲಕೋಟೆಯಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ. ವಿಜಯಪುರ, ಗದಗ, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳು ಕೂಡ ಸುರಿಯಲಿದೆ ಧಾರಾಕಾರ ಮಳೆ. ಸುಮಾರು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆ ಸುರಿಯಲಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಜಿಲ್ಲೆಗಳಿಗೂ ಕೂಡ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಮುಂದಿನ 3 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ಭಾಗಗಳಲ್ಲಿ ಬಿಟ್ಟು ಬಿಡದೆ ಮಳೆಯಾಗುತ್ತೆ ಅನ್ನೋದಾಗಿ ಈಗಾಗಲೇ ಕೇಂದ್ರದಿಂದ ಕರ್ನಾಟಕದ ಬಹಳ ಪ್ರಮುಖವಾಗಿ ಇವೆಲ್ಲ ಭಾಗದಲ್ಲೂ ಮಳೆಯಾಗುತ್ತೆ ಅನ್ನೋದಾಗಿ ಸೂಚನೆ ಬಂದಿದೆ. ಹೀಗಾಗಿ ರಾಜ್ಯದ ಜನರೇ ಮುಂದಿನ 3 ದಿನ ಮಳೆ ಇದೆ, ಏನೆಲ್ಲ ಮುಂಜಾಗ್ರತವನ್ನ ಕೈಗೊಳ್ಳಬೇಕು ಎಲ್ಲವನ್ನ ಈಗಲೇ ಮಾಡ್ಕೋಬೇಕು. ಹಾಗಾಗಿ ಬಹಳಷ್ಟು ಹುಷಾರಾಗಿರ್ಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಪ್ರಮುಖ ಭಾಗದಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ಅದರ ನಡುವೆ ಕರ್ನಾಟಕ ನೈಸರ್ಗಿಕ ವಿಪತ್ತು ಮತ್ತು ನಿರ್ವಹಣಾ ಕೇಂದ್ರದಿಂದ ಈ ಬಗ್ಗೆ ಹೇಳಿಕೆ ಬಂದಿರುವಂತದ್ದು. ಹಾಗಾಗಿ ರಾಜ್ಯಾದ್ಯಂತ ಇನ್ನು 3 ದಿನ ಸುರಿಯಲಿದೆ ಮಳೆ. ಕರ್ನಾಟಕದ ನೈಸರ್ಗಿಕ ವಿಪತ್ತು ಮತ್ತು ನಿರ್ವಹಣಾ ಕೇಂದ್ರದಿಂದ ಈ ಬಗ್ಗೆ ಹೇಳಿಕೆ ಬಂದಿದೆ. ಅಂದ್ರೆ ಮೇ 19ರಿಂದ 22ರವರೆಗೆ 3 ದಿನ ರಾಜ್ಯದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಾಗುತ್ತೆ. ಅದರಲ್ಲೂ ಕೂಡ ಮೇ 20ರಂದು ನಾಳೆ ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆಯಾಗುತ್ತೆ. ವರ್ಷಧಾರಿಯ ಸೂಚನೆ ಕಾಣಿಸ್ತಿದೆ. ಇನ್ನು ಬೆಳಗಾವಿ, ಧಾರವಾಡ, ಹಾವೇರಿ, ಬಾಗಲಕೋಟೆಯಲ್ಲಿ ಈ ಭಾಗಗಳಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ. ವಿಜಯಪುರ, ಗದಗ, ಕೊಪ್ಪಳ ಜಿಲ್ಲೆಯಲ್ಲೂ ಸುರಿಯಲಿದೆ ಧಾರಾಕಾರ ಮಳೆ. ಸುಮಾರು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆ ಬರುತ್ತೆ ಎನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಜಿಲ್ಲೆಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಮಳೆಯ ಮುನ್ಸೂಚನೆ, ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತೆ, ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿ, ಬಿಟ್ಟು ಬಿಡದೆ ವಿವಿಧ ಭಾಗಗಳಲ್ಲಿ ಕರಾವಳಿ ಇರ್ಬೋದು, ಮಲೆನಾಡು ಇರ್ಬೋದು, ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಎಲ್ಲಾ ಕಡೆಯಲ್ಲೂ ಮಳೆಯಾಗುತ್ತೆ ಅನ್ನುವಂತ ಸೂಚನೆ ಈಗಾಗಲೇ ಸರ್ಕಾರದಿಂದ ಬಂದಿದೆ. ಇಲ್ಲಿಂದ ಕರ್ನಾಟಕ ನೈಸರ್ಗಿಕ ವಿಪತ್ತು ಮತ್ತು ನಿರ್ವಹಣಾ ಕೇಂದ್ರದಿಂದ ಈಗ ಮುಂದಿನ 3 ದಿನ ಮಳೆಯಾಗುತ್ತನ್ನೋದಾಗಿ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮನೆಯಿಂದ ಹೊರಬರುವ ಮುನ್ನ ಕೈಯಲ್ಲಿ ಛತ್ರಿ, ಜೊತೆಯಲ್ಲಿ ಏನೇನು ಅಗತ್ಯ ಬೇಕು ಎಲ್ಲವನ್ನ ತೆಗೆದುಕೊಳ್ಳಬೇಕು. ಮಕ್ಕಳು ಮನೆಯಲ್ಲಿದ್ರೆ ತುಂಬಾ ಜೋಪಾನ ಮಾಡಬೇಕು. ವೃದ್ಧರನ್ನ ಕೂಡ ಬಹಳಷ್ಟು ಸೇಫ್ ಆಗಿರ್ಬೇಕು. ಯಾಕಂದ್ರೆ ಅನೇಕ ಕಡೆಯಲ್ಲಿ ಗುಡುಗು ಸಹಿತ ಗಾಳಿ ಸಮೇತವಾಗಿ ಮಳೆ ಬರುತ್ತೆ. ಇಂಥ ಹೊತ್ತಿನಲ್ಲಿ ಎಲ್ಲೆಲ್ಲೋ ಕರೆಂಟ್ ಸ್ವಿಚ್ ಹಾಕೋದು, ಮತ್ತೊಂದು ಮಗದೊಂದು ಮಾಡಬಾರ್ದು. ಮೊಬೈಲ್ ಚಾರ್ಜ್ ಹಾಕೊಂಡು ಮಳೆ ಬರ್ತಿದೆ, ಒಳಗಡೆ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ತೀನಿ, ಚಾರ್ಜ್ಗೆಲ್ಲ ಹಾಕೊಂಡು ಆ ರೀತಿಯಾದಂಥ ದುಸ್ಸಾಹಸ ಬೇಡ. ಮಳೆ ಬರುತ್ತೆ, ಹಾಗಾಗಿ ಏನು ಅಗತ್ಯ ಕ್ರಮಗಳು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡ್ರೆ ಸಾಕು. ಅಯ್ಯೋ ಮಳೆ ಆಗುತ್ತೆ ಅನ್ನುವಂಥ ಭಯ ಬೇಡ. ಯಾಕಂದ್ರೆ ನಿಮ್ಮನ್ನು ಭಯ ಬೀಳಿಸೋದು ಇಲ್ಲ. 3 ದಿನ ಮಳೆ ಇದೆ, ಹೀಗಾಗಿ ಏನೆಲ್ಲ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು, ಜಾಗೃತಿಯನ್ನ ವಹಿಸಬೇಕು. ಆ ನಿಟ್ಟಿನಲ್ಲಿ ಮನೆಯ ಹೊರ ಬರುವ ಮುನ್ನ ಸ್ವಲ್ಪ ಜೋಪಾನವಾಗಿ ಬರಬೇಕು. ಈ ನಿಟ್ಟಿನಲ್ಲಿ ಅಗತ್ಯವಾಗಿ ಏನೇನು ಬೇಕು ಅದನ್ನು ಸ್ವಲ್ಪ ಮನೇಲಿ ಇಟ್ಕೊಳ್ಳಿ. ಅನಾವಶ್ಯಕವಾಗಿ ಸುಮ್ಮನೆ ಈ ನದಿ ಭಾಗದ ಪ್ರದೇಶಗಳಿಗೆ ಹೋಗೋದು, ಕರಾವಳಿಯಲ್ಲಿದ್ರೆ ಬೀಚ್ ಹತ್ರ ಹೋಗೋದು, ಅಥವಾ ಇನ್ನೇನೋ ಗುಂಡಿಗಳಿರುವಂಥ ಪ್ರದೇಶಕ್ಕೆ ಮಕ್ಕಳನ್ನು ಹೊರಗಡೆ ಬಿಡೋದು ಏನೂ ಬೇಡ. ಸ್ವಲ್ಪ ಜಾಗೃತೆಯಿಂದ ಮನೆ ಒಳಗಡೆ ಇದ್ರೆ ಸಾಕು, ಇನ್ನೇನೂ ಇಲ್ಲ. ಹಾಗಾಗಿ 3 ದಿನ
ಮೇ 19ರಿಂದ 22ರವರೆಗೆ ಭಾರಿ ಮಳೆಯಾಗುತ್ತೆ ಅನ್ನೋದಾಗಿ ಈಗಾಗಲೇ ಮುನ್ಸೂಚನೆ ಬಂದಿದೆ. ಬೆಂಗಳೂರು ನಗರದಲ್ಲಿ ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿ ಜನ ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿ ವರ್ಷ ಇದೇ ಗೋಳಪ್ಪ, ಯಾರು ನಮ್ಮ ಗೋಳು ಕೇಳೋರು ಅನ್ನೋದಾಗಿ ವಿವಿಧ ಭಾಗದ ಜನ ಕಣ್ಣೀರಿಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮಲ್ಲೇಶ್ವರಮಲ್ಲಿ ಮಳೆ ಯಾವ ರೀತಿಯಾಗಿ ಸುರಿತಾ ಇದೆ. ಈಗಾಗಲೇ ಮತ್ತೆ ಮಳೆ ಶುರುವಾಗಿದೆ. ಇವತ್ತು ರಾತ್ರಿ ಅಂದರೆ 3 ದಿನ ಕೂಡ ಮಳೆ ಇದೆ. ವಿವಿಧ ಭಾಗದಲ್ಲಿ ಇಷ್ಟು ದಿನ ಯಾವ ರಸ್ತೆಯಲ್ಲಿ ಗಾಡಿಯೋ ಗಾಡಿ ಟ್ರಾಫಿಕ್ ಜಾಮ್ ಅಂತಿದ್ವಿ, ಈಗ ಬೋಟ್ಗಳಲ್ಲಿ ಜನ ಓಡಾಡುವಂಥದ್ದು, ಅವ್ರನ್ನ ಮತ್ತೊಂದು ಕಡೆಯಲ್ಲಿ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ಕಡೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಬೆಂಗಳೂರಿನಾದ್ಯಂತ ಸಿಟಿ ರೌಂಡ್ಸ್ ಹೊಡೆಯಲಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಆಯಿತು, ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ಮುಂದಿನ 3 ದಿನ ಮಳೆಯಾಗತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಅನೇಕ ಭಾಗದಲ್ಲಿ ರಾಜ್ಯದಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಸೂಚನೆ ಬಂದಿದೆ. ಸುಮಾರು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುತ್ತೆ ಅನ್ನುವಂಥ ಸೂಚನೆ ಕೂಡ ಇದೆ. ಹೀಗಾಗಿ ವಾಹನವನ್ನು ಪಾರ್ಕ್ ಮಾಡುವ ಮುನ್ನ ಸ್ವಲ್ಪ ಆಚೆ ಈಚೆ ನೋಡ್ಕೋಬೇಕು. ಮರಗಳಿದೆಯಾ, ಮರ ಪರಿಸ್ಥಿತಿ ಹೇಗಿದೆ, ಮಳೆಗಾಲದಲ್ಲಿ ಎಲ್ಲವನ್ನ ಗಮನ ಇಟ್ಕೊಂಡು ಮುಂದೆ ಹೋಗಬೇಕಾದಂಥ ಪರಿಸ್ಥಿತಿ.